ಪಾಪ ಕರ್ಮಗಳನ್ನು ಹೋಗ್ಲಾಡ್ಸ್ಕೊಳ್ಲಿಕ್ಕೆ ಏನಾದರೂ ಪ್ರಾರಬ್ಧ ಸಂಚಿತ ಕ್ರಿಯಾಕರ್ಮಗಳು ನೋಡಿ, ಏನಾದರೂ ಯಾವತ್ತಾದರೂ ಒಂದು ವಯೋ ಸಹಜ ಇದರಿಂದ, ಯಾಕೆಂದರೆ ಗುರುಗಳು ನೋಡಿ, ನಾವು ಚಿಕ್ಕ ಮಕ್ಕಳಿದ್ದಾಗ ಏನು ಮಾಡ್ತೀವಿ, ನಮ್ಮ ಗುರುಗಳನ್ನು ನಿಂದನೆ ಮಾಡಿರುವಂಥದ್ದು, ಹೀಯಾಳಿಸುವಂಥದ್ದು ಏನೋ ಒಂದು ಮಾಡಿರ್ತೀವಿ, ಅದು ಗುರುಶಾಪ ಅಂತ ಇರುತ್ತೆ. ಅಥವಾ ಹಿರಿಯರನ್ನು ಏನೋ ಅಗೌರವ ಮಾಡುವಂಥದ್ದು, ಅಂದರೆ ಅವ್ರಿಗೆ ಒಂದು ಬೆಲೆ ಕೊಡದಲ್ಲೇ ಇರುವಂಥದ್ದು ಏನೋ ಒಂದು ಆಗಿರುತ್ತೆ. ಅಥವಾ ಏನೋ ಮಾತಾಡಿರ್ತೀವಿ, ತಪ್ಪು ತಿಳಿದು ಏನೋ ಒಂದು ತಪ್ಪು ಮಾಡಿರುವಂಥದ್ದನ್ನ ಆ ದೋಷ ಪರಿಹಾರ ಮಾಡ್ಕೊಳ್ಳಿಕ್ಕೆ ಈ ದಿನ ತುಂಬ ವಿಶೇಷವಾಗಿರುವಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ಗುರುಗಳ ಸೇವೆ ಮಾಡಿ, ನಿಮ್ಗೆ ಆದಷ್ಟು ಯಾರಾದರೂ ನಿಮ್ಮ ಕುಲ ಗುರುಗಳಾಗ್ಬೋದು, ಅಥವಾ ಈ ಗುರು ರಾಘವೇಂದ್ರ ಸ್ವಾಮಿಯವರ ಸನ್ನಿಧಾನಗಳಿಗೆ ಹೋಗುವಂಥದ್ದು, ಶಿರ್ಡಿ ಸಾಯಿಬಾಬಾ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಇವರೆಲ್ಲ ಗುರುಗಳಿಗೆ ಸಮಾನವಾಗಿರುವಂಥವ್ರು. ಇವರನ್ನ ದರ್ಶನದಿಂದನೇ ಕೂಡ, ಒಂದು ದರ್ಶನಂ ಪಾಪನಾಶನಂ ಅಂತ ಹೇಳ್ತಾರೆ, ದರ್ಶನ ಮಾಡ್ಕೊಳ್ಳಿ, ಅಲ್ಲಿ ತೀರ್ಥ ಪ್ರಸಾದ ಸೇವನೆ ಮಾಡ್ಕೊಳ್ಳಿ, ಎಷ್ಟೋ ಅನುಕೂಲಗಳು ತರುತ್ತೆ. ಇದ್ರ ಜೊತೆ ದಾನ ಧರ್ಮಗಳಿಗೆ ಬಹಳ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನಾಳೆ ಬರುವಂತಹ ಈ ಗುರುಪುಷ್ಯ ಯೋಗದಲ್ಲಿ. ಎಷ್ಟು ದಾನ ಧರ್ಮಗಳನ್ನು ಮಾಡ್ತೀರಾ ಅಷ್ಟು ಫಲಗಳು ಸಿಗುವಂಥದ್ದು. ನೋಡಿ, ಅಶಕ್ತರಿಗೆ, ಕೈಲಾಗದವ್ರಿಗೆ ಏನಾದರೂ ದಾನ ಮಾಡಿ, ಅಥವಾ ಎಲ್ಲಾದರೂ ಪ್ರಸಾದಕ್ಕೆ, ಎಲ್ಲಾದರೂ ಒಂದು ದೇವಸ್ಥಾನಗಳಲ್ಲಿ ಎಲ್ಲೋ ಪ್ರಸಾದ ಸೇವೆ ನಡೀತಾ ಇರುತ್ತೆ, ಅಲ್ಲಿ ಎಷ್ಟೋ ನಿಮ್ಮ ಕೈಲಾದಷ್ಟು ಒಂದು ಸಹಾಯ ಮಾಡಿ, ಅಥವಾ ಯಾರಿಗಾದರೂ ಹಸಿದವರಿಗೆ ಅನ್ನ ನೀರುಗಳು ಕೊಡುವಂಥದ್ದು, ಪಶು ಪಕ್ಷಿಗಳಿಗೆ ಒಂದು ಅನ್ನಾಹಾರಗಳನ್ನು ಕೊಡುವಂಥದ್ದು, ಇದೆಲ್ಲ ಇದೇನಾಗುತ್ತೆ, ಗುರುಬಲ ಹೆಚ್ಚಾಗುವಂಥದ್ದಾಗುತ್ತೆ. ನಿಮ್ಮ ಮುಂದಿನ ದಿನಗಳಲ್ಲಿ ಯಾವುದೋ ಕೆಲಸ ಕಾರ್ಯಗಳು ಆಗದಲ್ಲೇ ಇರುವಂತಹ ಕೆಲಸ ಕಾರ್ಯಗಳಾಗ್ಬೋದು, ಅಥವಾ ನಿಂತೋಗಿರುವಂತಹ ಕೆಲಸ ಕಾರ್ಯಗಳು, ಎಷ್ಟೋ ಜನ ಅರ್ಧಂಬರ್ಧ ಕೆಲಸಗಳನ್ನು ನಿಂತೋಗಿರುವಂಥದ್ದು ಇರುತ್ತೆ, ಅದೆಲ್ಲ ಪುನಶ್ಚೇತನ 100% ಆಗುತ್ತೆ. ಈಗ ಯಾಕಂದರೆ ನಾವು ನಂಬಿ ಯಾವಾಗ ಪೂಜೆ ಪುನಸ್ಕಾರಗಳು ದೇವರ ಮೊರೆ ಹೋಗ್ತೀವಿ, ಆವಾಗ ನಮಗೆ ಯಾವುದೋ ಒಂದು ರೀತಿಯಾಗಿ ಆ ದೇವರು ನಮಗೆ ಅನುಗ್ರಹ ಮಾಡ್ತಾನೆ. ಹಾಗಾಗಿ ನೀವು ಎಂಥವ್ರು ಯಾರೇ ಆಗಲಿ ನೋಡಿ, ಇದು ಏನೋ ಹೋಮ ಮಾಡಿ, ಏನೋ ಪೂಜೆ ಮಾಡಿ, ಏನೋ ವ್ರತ ಮಾಡಿ ಅಂತಲ್ಲ, ಗುರುವಿನ ಆಶೀರ್ವಾದ ಪಡ್ಕೊಳ್ಳಿ. ಯಾಕೆಂದರೆ ನಮಗೆ ತಂದೆ ತಾಯಿಗಳು ಎಷ್ಟು ಪ್ರಮುಖ, ಎಷ್ಟು ಒಂದು ಮುಖ್ಯ ಆಗಿರ್ತಾರೆ, ಅಷ್ಟೇ ಮುಖ್ಯ ನಮ್ಮ ಗುರುಗಳು ಕೂಡ. ಈ ಗುರು ಮಂತ್ರ ಜಪ ಮಾಡ್ಕೊಳ್ಳುವಂಥದ್ದು ನೋಡಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ಕೂಡ ಈ ಮಂತ್ರ ಗೊತ್ತಿರುತ್ತೆ, ಯಾಕಂದರೆ ನಾವು ಚಿಕ್ಕ ಮಕ್ಕಳಿಂದನೂ ಕೂಡ ಹೇಳ್ಕೊಟ್ಬಿಟ್ಟಿರ್ತಾರೆ, ಒಂದು ಶಾಲೆಗಳಲ್ಲಿ ಹೇಳ್ಕೊಡ್ತಾರೆ ಇದನ್ನು, ಸೊ ಎಲ್ಲ ಕಡೆಯೂ ಕೇಳಿರ್ತೀವಿ. ಈ ಮಂತ್ರವನ್ನು ಜಪ ಮಾಡಿ ಪ್ರಾತಃ ಕಾಲದಲ್ಲಿ, ನಾಳೆ ಯಾವತ್ತೋ ಗುರುವಾರ. ಅದ್ರ ಜೊತೆ ಇಲ್ಲ ಇಷ್ಟು ದೊಡ್ಡ ಮಂತ್ರ ನಮಗೆ ಬರೋದಿಲ್ಲ ಅನ್ನೋವಂಥವ್ರು ಓಂ ಗಂ ಗುರುವೇ ನಮಃ, ಇದು ತುಂಬ ವಿಶೇಷವಾಗಿರುವಂತಹ ಶಕ್ತಿಯುತವಾಗಿರುವಂತಹ ಬೀಜಾಕ್ಷರ ಮಂತ್ರ ಇದು. ಓಂ ಗಂ ಗುರವೇ ನಮಃ ಈ ಮಂತ್ರವನ್ನು ಕೂಡ ನೀವು 108 ಬಾರಿ ಆಗ್ಬೋದು, 1008 ಬಾರಿ ಆಗ್ಬೋದು, ಮನೆಯಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ತಾ ಏನೆಲ್ಲ ಮುಂದೆ ನಿಮಗೆ ಅಭಿವೃದ್ಧಿ ಆಗಬೇಕು, ಅಥವಾ ಏನು ಸಂಕಲ್ಪ ಇಲ್ಲದ ಪರವಾಗಿಲ್ಲ, ಒಂದು ಮನೆ ಅಭಿವೃದ್ಧಿ ಆಗುತ್ತೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುವಂಥದ್ದು, ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತೀರಾ, ಇಂಥದ್ದೇ ಅಂತ ಇಲ್ಲ. ಯಾಕಂದರೆ ಗುರುಬಲ ಬಂತು, ಗುರುಬಲ ಇತ್ತು ನಿಮಗೆ ಅಂತಂದರೆ ನೀವು ಎಲ್ಲ ಕಾರ್ಯದಲ್ಲಿ ಯಶಸ್ವಿ ಆಗ್ತೀರಾ, ಆರ್ಥಿಕ ಸಂಕಷ್ಟದಿಂದ ದೂರ ಆಗ್ತೀರಾ, ಹಣಕಾಸಿನ ಸಮಸ್ಯೆಯಿಂದ ದೂರ ಆಗುವಂಥದ್ದು, ಸಾಲ ಬಾಧೆಯಿಂದ ದೂರ ಆಗ್ಬೋದು. ನೀವು ಕೇಳ್ತಾರೆ ಎಷ್ಟೋ ಜನ, ಗುರುಗಳೇ ನಮ್ಮ ಸಾಲ ಇದೆ, ಈಗ ಗುರುಮಂತ್ರ ಹೇಳ್ಬಿಟ್ರೆ ಸಾಲ ಎಲ್ಲ ತೀರೋಗುತ್ತೆ ಅಂತ. ಸಾಲ ಎಲ್ಲ ತೀರೋಗೋದಲ್ಲ, ಈಗ ಗುರುವಿನ ಆಶೀರ್ವಾದಕ್ಕೊಳಗಾದರೆ ಸಾಲವನ್ನು ತೀರಿಸುವಂತಹ ಬಲ, ಒಂದು ಪ್ರಾಬಲ್ಯ ನಿಮ್ಮಲ್ಲಿ ಸಿಗುವಂಥದ್ದು. ನಿಮಗೆ ಎಲ್ಲೋ ಒಂದು ಎಲ್ಲೋ ಸಾಲ ಮಾಡಿರ್ತೀರ, ಅಥವಾ ಬೇರೆ ಕಡೆ ನಿಮಗೆ ಯಾರೋ ಹಣ ಕೊಡೋದಿರುತ್ತೆ, ಅಥವಾ ಎಲ್ಲೋ ಒಂದು ಕೆಲಸ ಕಾರ್ಯದಲ್ಲಿ ಹಣ ನಿಂತೋಗಿರುವಂಥದ್ದು ಇರುತ್ತೆ, ಅದೆಲ್ಲ ನಿಮಗೆ ಗುರುವಿನ ಆಶೀರ್ವಾದದಿಂದ ಬರುವಂಥದ್ದು, ಅಥವಾ ಯಾವುದೋ ಒಂದು ಭಾಗದಿಂದ ಯಾವುದೋ ಒಂದು ರೂಪವಾಗಿ ಆ ಗುರುವಿನ ಆಶೀರ್ವಾದಕ್ಕೆ ನೀವು ಒಳಗಾಗ್ತೀರಾ ಅಂತ ಹೇಳುತ್ತೆ. ಹಾಗಾಗಿ ನಾಳೆ ಬರುವಂತಹ ಗುರುವಾರ ಪ್ರಾತಃ ಕಾಲದಲ್ಲಿ ಮಾಡ್ಕೊಳ್ಬೇಕು. ಯಾಕಂದರೆ ಅದರಲ್ಲೂ ಕೂಡ ಈ 8:30ಯಿಂದ ಮತ್ತು 10:30 ತನಕ ತುಂಬ ವಿಶೇಷವಾಗಿರುವಂತಹ ಲಗ್ನ ಇರೋದ್ರಿಂದ 8:30ಯಿಂದ ಮತ್ತು 10:30 ತನಕ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳುವಂಥದ್ದು, ಅಥವಾ ಹತ್ತಿರದ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗಿ ಕಡಲೆಕಾಳನ್ನು ದಾನ ಮಾಡುವಂಥದ್ದು. ಈ ಕಡಲೆಕಾಳು ಒಂದು ಗುರು ಗ್ರಹಕ್ಕೆ ನೋಡ್ತೀವಿ ನಾವು, ಆದಿತ್ಯಾದಿ ನವಗ್ರಹಗಳಲ್ಲಿ ಧಾನ್ಯ ಪೂಜೆ ತುಂಬ ಬಹಳ ವಿಶೇಷವಾಗಿರುವಂಥದ್ದು. ನಾವು ಒಂದೊಂದು ಗ್ರಹಗಳಿಗೂ ಕೂಡ ಒಂದೊಂದು ಧಾನ್ಯಗಳನ್ನಿಟ್ಟು ಪೂಜೆ ಮಾಡ್ತಾ ಇರ್ತೀವಲ್ವ. ಈ ಕಡಲೆಕಾಳನ್ನು ನಾವು ಬೃಹಸ್ಪತಿ ಗುರುಗ್ರಹಕ್ಕೆ ಇಡ್ತಾ ಇದ್ದೀವಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಅವಕಾಶಗಳಿತ್ತು ಅಂದರೆ ನಾಳೆ ಈ ಕಡಲೆಕಾಳು ಉಸ್ಲಿ ಅಂತ ಮಾಡ್ತೀವಿ, ಪ್ರಸಾದವಾಗಿ ಕಡಲೆಕಾಳನ್ನ ಪ್ರಸಾದವಾಗಿ ಕೊಡುವಂಥದ್ದು, ಅಥವಾ ಇಲ್ಲ ಕಡಲೆಕಾಳು ಅಥವಾ ಕಡಲೆ ಬೇಳೆಯನ್ನು ಕೂಡ ಕೆಲವರು ದಾನ ಕೊಡ್ತಾರೆ, ಕೊಡ್ಬೋದು, ಒಳ್ಳೆಯದೇ ಅದು. ಅದ್ರ ಜೊತೆ ಹಳದಿ ಬಣ್ಣದ ವಸ್ತ್ರಗಳು, ಪಂಚೆ ಆಗ್ಬೋದು, ಅಥವಾ ಹಳದಿ ಬಣ್ಣದ ಸೀರೆಗಳನ್ನು ಒಂದು ಗ್ರಾಮ ದೇವತೆಗೆ ಆಗ್ಬೋದು, ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ದೇವಸ್ಥಾನಗಳಿಗೆ. ಈಗ ನೋಡಿ, ನೀವೆಲ್ಲೋ ಈಗ ಗುರು ರಾಘವೇಂದ್ರ ಸ್ವಾಮಿ ಅಂತ ನೀವು ಮಂತ್ರಾಲಯಕ್ಕೆ ಹೋಗಬೇಕು ಅಂತೇನಿಲ್ಲ, ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ರಾಯರ ಮಠಗಳಿದ್ರೆ ಸಾಕು, ಅಲ್ಲಿ ಕೂಡ ಹೋಗ್ಬೋದು. ಅಥವಾ ಈ ಹೆಣ್ಣು ದೇವತೆಗಳು ಎಲ್ಲಾದರೂ ನಿಮ್ಮ ಕುಲ ದೇವತೆಗಳು ಅಕ್ಕಪಕ್ಕದಲ್ಲಿ ಯಾವ ದೇವಸ್ಥಾನಗಳಿದೆ ಅಲ್ಲೇ ಹೋಗಿ, ಯಾಕಂದರೆ ಭಗವಂತನ ಆಶೀರ್ವಾದ ಪಡ್ಕೊಳ್ಲಿಕ್ಕೆ ಅಲ್ಲೇ ಹೋಗಬೇಕು ಅಂತ ಏನಿಲ್ಲ ನಮಗೆ. ಹಾಗಾಗಿ ನಿಮ್ಗೆ ಅಕ್ಕಪಕ್ಕದಲ್ಲಿ ನಿಮಗೆ ಅನುಕೂಲಗಳನ್ನು ತರುವಂತಹ, ನಿಮಗೆ ಇರುವಂತಹ ಒಂದು ಏನು ಅವಕಾಶಗಳಿದೆ ಅಲ್ಲಿ ಹೋಗಿ ಒಂದು ಪ್ರಾರ್ಥನೆ, ಪೂಜೆ, ಧ್ಯಾನ ಮಾಡೋದ್ರಿಂದ ಈ ದಿನವನ್ನು ನೀವು ಉಪಯೋಗ ಮಾಡಿಕೊಳ್ಬೋದು. ನೋಡಿ, ಇಷ್ಟೇ ಬೇಕಾಗಿರೋದು. ನಾಳೆ ಧ್ಯಾನ ಮಾಡುವಂಥದ್ದು, ದಾನ ಧರ್ಮಗಳನ್ನು ಮಾಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಜಪ ಮಾಡುವಂಥದ್ದು, ಹವನಗಳನ್ನು ಮಾಡುವಂಥದ್ದು, ಅಥವಾ ನೋಡಿ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗ್ತದೆ. ಈಗೆಲ್ಲ ಮಕ್ಕಳನ್ನ ಎಜುಕೇಷನಲ್ಲಿ ಏನು ಮಾಡಬೇಕೆಲ್ಲ ನೋಡ್ತಾ ಇರ್ತೀರಾ, ಮುಂದೆ ಏನೆಲ್ಲ ಮಾಡಬೇಕು ಮಕ್ಕಳಿಗೆ, ಅಂಥವರು ಕೂಡ ಈ ಗುರುಗಳ ಆಶೀರ್ವಾದ
ಪಡ್ಕೊಂಡು ಬರಲಿ, ಮಕ್ಕಳ ಕೈಯಿಂದ ಒಂದು ಪೂಜೆ ಮಾಡಿಸಿ ಒಂದು ಈ ಗುರುವಿಗೆ ಸಂಬಂಧಪಟ್ಟಂತಹ ಧಾನ್ಯಗಳನ್ನು ದಾನವನ್ನು ಮಾಡಿಸಿ ಯಾವುದಾದ್ರೂ ಪುರೋಹಿತರಿಗೆ ದೇವಸ್ಥಾನಗಳಿಗೆ ಕೊಟ್ಟು ಬರಲಿ. ಮಗುವಿನಲ್ಲಿ ಕೂಡ ವಿದ್ಯಾ ಆಸಕ್ತಿ ಕೊಡ